ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೋಸ್ಕರ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರಾ. ರಿಸಲ್ಟ್ ಬಂದ ತಕ್ಷಣ ಹಿಂದಿನ ವರ್ಷಗಳಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೆಲವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರು. ಆ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ಈ ವಿಡಿಯೋನ ಮಾಡ್ತಿರೋದು. ಮೊದಲಾಗಿ ಈಗ ರಿಸಲ್ಟ್ ಬರುತ್ತೆ, ಒಳ್ಳೆ ಸ್ಕೋರ್ ಕೂಡ ಆಗತ್ತೆ. ಅದ್ರ ನಂತರ ಮುಂದೆ ಯಾವುದೋ ಪರ್ಟಿಕ್ಯುಲರ್ ಕೋರ್ಸ್ ಅನ್ನ ಮಾಡಬೇಕು ಅಂತ ಇರ್ತೀರಾ, ಬಟ್ ಕಾಲೇಜ್ ಡಿಸೈಡ್ ಆಗಿರಲ್ಲ. ಅಂದ್ರೆ ಇಂಥ ಕಾಲೇಜಲ್ಲೇ ಕಲಿತೀನಿ ಅಥವಾ ಈ ಕಾಲೇಜ್ ಕಲಿತೀನಿ, ಅದು ಡಿಸೈಡ್ ಆಗಿರಲ್ಲ. ಬಟ್ ನೀವೇನ್ ಮಾಡ್ತೀರಾ, ಒಂದು ಕಾಲೇಜ್ಗೆ ಹೋಗಿ ಸೀಟ್ ಬುಕ್ಕಿಂಗ್ಗೋಸ್ಕರ ಹೋಗಿರ್ತೀರ. ಅಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಬಿಡ್ತೀರಾ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ ಕಾಲೇಜಲ್ಲೂ ಕೂಡ ಕೊಡಬೇಡಿ. ಅದು ಸೀಟ್ ಬುಕ್ಕಿಂಗ್ಗೋಸ್ಕರ ಅಡ್ಮಿಷನ್ ಟೈಮಲ್ಲಿ ಬೇಕಾದ್ರೆ ಕೊಡಿ. ಬಟ್ ಈಗ ಸೀಟ್ ಬುಕ್ಕಿಂಗ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಜೆರಾಕ್ಸ್ ಕೊಡಿ, ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಕೊಡಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ ಕಾಲೇಜಲ್ಲೂ ಕೂಡ ಕೊಡಬೇಡಿ. ಯಾಕಂದ್ರೆ ಹಿಂದಿನ ವರ್ಷ ತುಂಬಾ ಎಂಜಿನಿಯರ್ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ನನಗೆ ಕಾಲ್ ಮಾಡಿ ಕೂಡ ಹೇಳಿದ್ರು ಹಲವಾರು ವಿದ್ಯಾರ್ಥಿಗಳು. ಅಂದ್ರೆ ನಾವು ಬುಕ್ಕಿಂಗ್ ಟೈಮಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರಿಗೆ ಕೊಟ್ಟಿದ್ವಿ. ಈಗ ಕೌನ್ಸಿಲಿಂಗ್ ಅಲ್ಲಿ ನನಗೆ ಒಳ್ಳೆ ಕಾಲೇಜ್ ಸಿಕ್ತು, ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗ್ತಾ ಇದೆ, ಬಟ್ ಅವರು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಈಗ ಹೊಸದಾಗಿ ಅಡ್ಮಿಷನ್ಗೆ ಅಂತ. ಆ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೀಟ್ ಬುಕ್ಕಿಂಗ್ಗೋಸ್ಕರ ಕಾಲೇಜ್ಗೆ ಹೋದಾಗ ಈಗ ಡಾಕ್ಯುಮೆಂಟ್ಸ್ಗಳ ಜೆರಾಕ್ಸ್ ಕಾಪೀಸ್ ಏನಿರುತ್ತೆ ಅದನ್ನ ಕೊಡಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಬಳಿಯೇ ಇಟ್ಕೊಂಡಿರಿ. ಮುಂದೆ ಅಕಸ್ಮಾತಾಗಿ ಈಗ ನೀವು ಹೋಗಿ ಕೇಳಿದಂತಹ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಸಿಗುತ್ತೆ, ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ಕೊಡೋದಕ್ಕೆ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. ಅದಕ್ಕೋಸ್ಕರ ಅದಂತರ ಮತ್ತೊಂದು ಮಿಸ್ಟೇಕ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಂದು ಕಾಲೇಜನ್ನು ಜಾಯ್ನ್ ಆಗ್ತಿದ್ದಾರೆ, ಯಾವುದೊಂದು ಕೋರ್ಸ್ ಮಾಡ್ತಿದ್ದಾರೆ, ನಾನು ಕೂಡ ಅದೇ ಕೋರ್ಸ್ ಮಾಡಿಬಿಡ್ತೀನಿ ಅಂತ. ನಿಮಗೆ ಇಷ್ಟ ಇದ್ದರೆ ಜಾಯ್ನ್ ಆಗಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈಗ ನಿಮ್ಮ ಫ್ರೆಂಡ್ ಏನಿದೆ, ಕ್ಲೋಸ್ ಫ್ರೆಂಡ್, ಅವ್ರ ಜೊತೆ ಮತ್ತೊಂದು 2 ವರ್ಷನೋ 3 ವರ್ಷನೋ 4 ವರ್ಷನೋ ನಾನು ಕಾಲೇಜಲ್ಲಿ ಇರ್ತೀನಿ ಅಂತ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೋರ್ಸನ್ನು ಜಾಯ್ನ್ ಆಗೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ರೀತಿ ಡಿಸಿಷನ್ ತೆಗೆದುಕೊಂಡ್ರೆ, ಅಂದ್ರೆ ಈಗ ಫ್ರೆಂಡ್ಗೋಸ್ಕರ ಜಾಯ್ನ್ ಆಗ್ತಿದ್ರ ಕೋರ್ಸ್ನ, ಆ ಕೋರ್ಸ್ ನಿಮ್ಗೆ ಇಷ್ಟನೂ ಇಲ್ಲ, ಆ ರೀತಿ ಇದ್ದಾಗ ಮುಂದೆ ನೀವು ಸಫರ್ ಆಗ್ತೀರಾ. ನೀವಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಸಫರ್ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಇರುವಂತಹ ಕೋರ್ಸನ್ನ ನಿಮಗೆ ಇಷ್ಟ ಇರುವಂತಹ ಕಾಲೇಜಲ್ಲಿ ಅಂದ್ರೆ ಜಾಯ್ನ್ ಆಗಿ. ನಂತರ ಅದೇ ಫ್ರೆಂಡ್ಸ್ ಹೋಗ್ತಾ ಇದಾರೋ ಅಥವಾ ಯಾರೋ ನಿಮಗೆ ಇಷ್ಟ ಇರೋ ಯಾರೋ ಒಬ್ರು ಪರ್ಸನ್ ಇದ್ದಾರೆ, ಅವ್ರು ಜಾಯ್ನ್ ಆಗ್ತಿದ್ರು ಒಂದು ಕಾಲೇಜನ್ನ, ಅಲ್ಲಿ ನಾನು ಜಾಯ್ನ್ ಆಗ್ತೀನಿ, ಆ ರೀತಿ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಆ ಕೋರ್ಸ್ ಇಷ್ಟ ಇದ್ರೆ ನಿಮ್ಮ ಫ್ಯೂಚರ್ಗೆ ಒಂದು 5 years 10 years ನಂತರ ನೀವು ಮಾಡುವಂತಹ ಕೋರ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಜಾಯ್ನ್ ಆಗಿ. ಓಕೆ, ಬಟ್ ಯಾವುದೇ ಒಂದು ಇನ್ಫ್ಲುಯೆನ್ಸ್ ಅಂಡರ್ ಯಾವುದೊಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಡಿ. ಫ್ರೆಂಡ್ಶಿಪ್ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು 4 ವರ್ಷ ಅವ್ರ ಜೊತೆಗೆ ಇರ್ತೀವಿ, ಆ ರೀತಿ ಅನ್ಸತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆ 4 years ಮುಗಿದ ನಂತರ ಅವ್ರ ಲೈಫೇ ಒಂದು ರೀತಿ ಇರುತ್ತೆ, ನಿಮ್ಮ ಲೈಫ್ನ ಡೈರೆಕ್ಷನ್ನೇ ಬೇರೆ ಇರುತ್ತೆ. ಆ ಟೈಮಲ್ಲಾದ್ರೂ ಏನು ನೀವು ಬೇರೆ ಬೇರೆ ಕಡೆ ವರ್ಕ್ ಮಾಡೋದಕ್ಕೆ ಹೋಗ್ತೀರಾ, ಬೇರೆ ಬೇರೆ ಊರಲ್ಲಿ ಇರ್ತೀರಾ. ಈಗ ಬೇರೆ ಬೇರೆ ಊರಲ್ಲಿ ಇದ್ರೂ ಕೂಡ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಳ್ಳೇದು. ಆ ರೀತಿ ಒಳ್ಳೆ ಬಾಂಡಿಂಗ್ ಇರುವಂತಹ ಫ್ರೆಂಡ್ಶಿಪ್ ಈಗಲೇ ನಿಮ್ದು ಇದೆ ಅಂತ ಹೇಳಿದ್ರೆ, ನಿಮ್ಗೆ ಬೇರೆ ಕಾಲೇಜಲ್ಲಿ ಯಾವುದೊಂದು ಬೇರೆ ಊರಲ್ಲೇ ಕೋರ್ಸ್ ಮಾಡ್ತಾ ಇದ್ರು ಕೂಡ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಈ ಫ್ರೆಂಡ್ಸ್ನ ಇನ್ಫ್ಲುಯೆನ್ಸ್ ಅಲ್ಲಿ ಯಾವುದೋ ಒಂದು ಕಾಲೇಜ್ಗೆ ಜಾಯ್ನ್ ಆಗಿಬಿಡ್ಬೇಡಿ. ಅಂದ್ರೆ ಅವ್ರು ಜಾಯ್ನ್ ಆಗ್ತಾರೆ, ನಾನು ಜಾಯ್ನ್ ಆಗ್ತೀನಿ, ಆ ರೀತಿ ಆಗೋದಕ್ಕೆ ಹೋಗ್ಬೇಡಿ. ಅದಂತರ ಈಗ ಅಕಸ್ಮಾತಾಗಿ ರಿಸಲ್ಟ್ ಅಲ್ಲಿ ಫೇಲ್ ಅಂತ ಬಂತು ಅಂದ್ಕೊಳ್ಳಿ, ಯಾವುದೋ ಸ್ಟೂಡೆಂಟ್ಸ್ಗೆ ಆ ರೀತಿ ಬಂತು. ಆ ಟೈಮಲ್ಲಿ ಈಗ ಫೇಲ್ ಆಗಿಬಿಟ್ಟಿದ್ದೀನಿ, ಸೆಕೆಂಡ್ PUC ಮುಗೀತು, ಮುಂದೇನು ಮಾಡೋದಕ್ಕಾಗಲ್ಲ, ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಆಕ್ಚುಲಿ ತುಂಬಾ ಆಪ್ಷನ್ಸ್ ಇದೆ. 3 ಬೋರ್ಡ್ ಎಕ್ಸಾಮ್ ಮಾಡ್ತಿದ್ದಾರೆ. ಅಂದ್ರೆ ಅಕಸ್ಮಾತ್ ಯಾವುದೋ ಸಬ್ಜೆಕ್ಟಲ್ಲಿ ಫೇಲ್ ಆದ್ರೂ ಕೂಡ ಪಾಸ್ ಆಗಬೇಕು ಅಂದ್ರೆ 2ನೇ ಬೋರ್ಡ್ ಎಕ್ಸಾಮ್ ಇದೆ, ಅದನ್ನು ಬರೆದು ಪಾಸ್ ಆಗ್ಬಹುದು. ಅಲ್ಲೂ ಆಗ್ಲ ಅಂತ ಹೇಳಿದ್ರೆ 3ನೇ ಬೋರ್ಡ್ ಎಕ್ಸಾಮ್ ಇದೆ, ಅದನ್ನು ಬರೆದು ಪಾಸ್ ಆಗಬಹುದು. ಸೊ ತುಂಬಾ ಆಪ್ಷನ್ಸ್ ನಿಮ್ಮ ಹತ್ರ ಇದೆ. ಯಾವುದೋ ಸ್ಟೂಡೆಂಟ್ ಯಾವುದೊಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿಬಿಟ್ರೆ ಅಥವಾ ಸೆಕೆಂಡ್ PUC ಅಲ್ಲಿ 1-2 ವಿಷಯದಲ್ಲಿ ಫೇಲ್ ಆದ್ರೂ ಕೂಡ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಯ್ತು, ಆ ರೀತಿ ಏನಿಲ್ಲ. 2 ಬೋರ್ಡ್ ಎಕ್ಸಾಮ್ ಇದೆ, ಅಪ್ಲೈ ಮಾಡಿ, ಬರೀರಿ, ಪಾಸ್ ಆಗಿ ಮುಂದಿನ ಕೋರ್ಸನ್ನು ಜಾಯ್ನ್ ಆಗಿ. ಸೊ ಇದಿಷ್ಟು ವಿಷಯ ಆಗಿತ್ತು ನಮಗೆ ಹೇಳಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ಮತ್ತೇನೋ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.